ಈಶ್ವರಪ್ಪ ಅಂತೇಳಿ ಅರಸೀಕೆರೆ ನಗರಸಭಾ ಸದಸ್ಯ 10ನೇ ವಾರ್ಡ್ ಕಾಳಂತಪ್ಪ. ಇವತ್ತು ಅರಸೀಕೆರೆ ಚುನಾವಣೆ ಇತ್ತು ಸರ್, 2ನೇ ಅವಧಿಗೆ ಅಧ್ಯಕ್ಷ ಚುನಾವಣೆ. JDSನಲ್ಲಿ 2018ರಿಂದ 24ರವರೆಗೂ ಪ್ರಾಮಾಣಿಕವಾಗಿ ಇವತ್ತಿನವರೆಗೂ ಇದ್ದೆ ಸರ್. ಅಲ್ಲಿ JDSನ ಮುಖಂಡರುಗಳಿಂದ ಬೇಜಾರಾಗಿ ಇವತ್ತು ನಾನು ನನ್ನ ರಾಜೀನಾಮೆ ಕೊಡ್ತಾಯಿದ್ದೀನಿ. ನಗರಸಭಾ ಸದಸ್ಯರು DC ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಏನು ಬೇಜಾರಾಗಿದೆ? ಈಗ ಅಲ್ಲಿ ಜಾತಿ ವ್ಯವಸ್ಥೆ ಇದೆ ಸರ್. ನಾವು ಈಗ ಕುರುಬಾಸು, ಈಗ ಜ್ಯೋತಿ ಗಂಗಾಧರ್ ಅಂತಿದ್ದಾರೆ, ಅವರ ಜಾತಿಯವರಿಗೆ ಮೀಸಲು ಕೊಟ್ಟರು. NR ಸಂತೋಷ್ ಅವರು ಕಳೆದ ಬಾರಿನೇ ಹೇಳಿದರು, ಆದರೂ ನಾವು ಅವ್ರ ಜೊತೆನೇ ಇದ್ದು. ಮುಸ್ಲಿಂ ಓಟ್ ಬೇಡ, ಕುರುಬ್ರು ಓಟ್ ಬೇಡ ಅಂತ ಹೇಳಿದರು. ಆದರೂ ನಾವು ಪಕ್ಷಕ್ಕೋಸ್ಕರ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇದ್ದು ಸರ್. ಇಷ್ಟೆಲ್ಲ ಬೆಳವಣಿಗೆ ಆದರೂ ನಮಗಿನ್ನ ಅಲ್ಲಿ ಆಗಲ್ಲ ಸರ್. ಉಸಿರು ಕಟ್ಟಿದ ವಾತಾವರಣ ಇತ್ತು, ಬೇಜಾರಾಗಿ ನಾನು ಹೊರಬಂದೆ. ನೀವು ಸ್ಥಾನ ಕೇಳಿದ್ರೆ? ಸ್ಥಾನ ಕೇಳಿದ್ದೆ ಸರ್, ಕೊಡಲಿಲ್ಲ ಅಂತ ಮನಸ್ಸಿಗೆ ಬೇಜಾರಾಗ್ಬಿಡ್ತಾರೆ. ಇಲ್ಲ, ಅಲ್ಲಿದ್ದಾರೆ ಇಬ್ಬರು ಸರ್. ರಾತ್ರಿ ನನಗೆ ಹೇಳಿದರು, ರಾತ್ರಿ ಹೇಳಿದ ಮಾತೆ ಬೇರೆ, ಬೆಳಗ್ಗೆ ಒಂದೇ. ಅವರವರೇ ಸ್ವಂತ ತೀರ್ಮಾನ ತರ್ತಾರೆ. ಯಾರು ತಗೊಂಡಿದ್ದು ತೀರ್ಮಾನ? ಅವರು ಜ್ಯೋತಿ ಗಂಗಾಧರು ಮತ್ತು NR ಸಂತೋಷ್ ಅವರು. ಆಮೇಲೆ ಈಗ ಓಟ್ ಹಾಕೋದು ನಾನು ಸರ್ ಅಧ್ಯಕ್ಷರಿಗೆ. ಇಲ್ಲ, ನನಗೆ ನಮ್ಮ ಸದಸ್ಯರು ಹಾಕ್ಬೇಕು, ನಾನು ಅವ್ರಿಗೆ ಹಾಕ್ಬೇಕು. ಅದ್ಬಿಟ್ಟು ಇವರೇ ಏಕಪಕ್ಷ ನಿರ್ಧಾರ ಮಾಡಿಬಿಟ್ಟು ಯಾರಿಗೋ ಒಬ್ಬರು ಹೆಸರು ಹೇಳ್ಬಿಟ್ರೆ ಅದಕ್ಕೆ ನಮ್ಗೆ ಆಗಲಿಲ್ಲ ಸರ್, ಬೇಜಾರಾಗಿ. ನೀವು ಯಾವುದಕ್ಕೆ ಟ್ರಾನ್ಸ್ಪರೆಂಟ್ ಆಗಿದ್ರೆ? ನಾನು ಈಗ ಕೇಳಿದ್ದೆ ಸರ್, ನಾನು ಅವಕಾಶ ಕೇಳಿದ್ದೆ ಅಧ್ಯಕ್ಷ ಸ್ಥಾನಕ್ಕೆ. ಜನರಲ್ಲಿಗಿತ್ತು. ಈಗ NR ಸಂತೋಷ್ ಅವರು ಹೇಳ್ತಾರೆ, ಜನರಲ್ಲಿಗೆ BCMA ಅವರು ಸ್ಥಾನ ಕೇಳಂಗಿಲ್ವಂತೆ. ಆ ಥರ ಅವಕಾಶ ಇದೆಯಾ ಸರ್ ಕಾನೂನಲ್ಲಿ? ಇದೇ ಸದಸ್ಯರು ಅರಸೀಕೆರೆಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಬೇರೆ ಹಿಂದುಳಿದ ವರ್ಗದವರೆಲ್ಲ ನಿಂತು ಗೆದ್ದಿದ್ದಾರೆ. ಈಗ ಅಧ್ಯಕ್ಷ ಸ್ಥಾನ ಕೇಳಿದ್ದಕ್ಕೆ ಬರಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಈ ಥರ ಎಲ್ಲ ಹೇಳಿ ನನಗೆ ಬೇಜಾರಾಯಿತು. ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಟ್ಟಿದ್ದೀನಿ.